ಈಗ ಕಿಂಗ್ ಪಿನ್ ನೋಡ್ತಾ ಇದ್ದೀವಿ, ಅಲ್ಲಿ ಬಹುತೇಕವಾಗಿ ಲೋಕಲ್ಲೇ ಇದ್ದರು. ಅಲ್ಲ, ಇಷ್ಟು ನಕಲಿ ಔಷಧಿಗಳನ್ನು ತಯಾರು ಮಾಡ್ತಾರೆ ಅಂದರೆ ಲೋಕಲಿ ಕೆಲವು ತಯಾರು ಮಾಡ್ತಿದ್ರು ಅಂತ ಗೊತ್ತಾಗ್ತಾ ಇದೆ. ಅಂದರೆ ಎಕ್ಸ್ಪರ್ಟ್ಗಳ ಒಂದು ಅಂದರೆ ನುರಿತಂಥ ವೈದ್ಯರ ಒಂದು ಸಹಕಾರ ಇದೆ ಅಂತ ಅನಿಸುತ್ತಾ? ಖಂಡಿತ ಇದೆ ಸರ್. ಇದು ಹ್ಯಾಂಡ್ ಇನ್ ಗ್ಲೌಸ್ ಭಾಳ ಜನ ಇದ್ದಾರೆ. ಹೌದು, ತುಂಬ ಜನ ಇದ್ದಾರೆ. ಮೆಡಿಕಲ್ ಗೊತ್ತಿರೋರೇ ಇರೋದು ಹೊರತಾಗಿ ಏನೂ ಗೊತ್ತಿಲ್ಲದಿದ್ದವ್ರು ಯಾರೂ ಇಲ್ಲ. ಅದರೆಲ್ಲ ಎಲ್ಲರಿಗೂ ವಿಷಯ ಗೊತ್ತಿದೆ. ಈಗ ನಮ್ಮ ಪುಣ್ಯ ಏನೋ ಯುಟಿಕಾದವ್ರವ್ರು ಬಂತು, ಇದು ಓಪನ್ ಆಗಿದೆ. ಇದು ನಿರಂತರವಾಗಿ ನಡೆಯೋ ಕ್ರಿಯೆ ಆಗಬೇಕು. ಇವತ್ತೇನು ಈಗ 15-20 ದಿನದಿಂದ ನಡೀತಾ ಇದೆ ಈ ಮೆಡಿಕಲ್ ಮಾಫಿಯಾ ಬಗ್ಗೆ, ಜನರಲ್ಲಿ ತುಂಬ ಅವೇರ್ನೆಸ್ ಬರಬೇಕು. ಜನ ಏನಂದರೆ ಒಂದು ಕಡೆ ಬಾರ್ ಓಪನ್ ಆಗುತ್ತೆ, ವರ್ಷಕ್ಕೊಂದ್ಸರಿ ಲೈಸೆನ್ಸ್ ರಿನ್ಯೂ ಮಾಡಬೇಕು. ಇವತ್ತು ಲೈಸೆನ್ಸ್ ಸಿಕ್ಕಿದಾಗ ಅವನು ಅಲಂಕಾರ ಎಲ್ಲ ಮಾಡ್ತಾನೆ ಬಾರು ವೈನ್ ಸ್ಟೋರ್ಗಳಲ್ಲಿ. ಹಾಗೆ ಮೆಡಿಕಲ್ ಸ್ಟೋರ್ದು ಬಗ್ಗೆ ಅವನಿಗೆ ನಾಲೆಡ್ಜೇ ಇಲ್ಲ. ಲೈಸೆನ್ಸ್ ಇರಬೇಕೋ ಬೇಡವೋ, ಅಲ್ಲಿ ಯಾರು ಔಷಧಿ ಕೊಡುವಂಥವ್ನು ಯಾರು, ಪ್ರಿಸ್ಕ್ರಿಪ್ಷನ್ನು ಕೊಟ್ಟರೆ ಮಾತ್ರ ಕೊಡಬೇಕು. ನಮ್ಮ ಜನನೂ ಹೋಗಿ ತಲೆನೋವು ಜ್ವರ ಏನೋ ಸೆನ್ಸೇಷನ್ ಇದೆ ಮಾತ್ರೆ ಕೊಡು ಅಂದರೆ ಅವ್ನು ಕೊಟ್ಬಿಡ್ತಾನೆ. ಅವನು ಒಂದಷ್ಟು ಮಾತ್ರೆ ಕೊಟ್ಬಿಟ್ಟು 180 ರೂಪಾಯಿ ಬಿಲ್ ಮಾಡ್ತಾನೆ. ಅವನು 180 ರೂಪಾಯಿ ತಗೋತಾನೆ. ಪ್ರಿಸ್ಕ್ರಿಪ್ಷನ್ನೇ ಇಲ್ಲ. ನಾವೇ ಹೋಗಿ ಕೇಳ್ತೀವಿ, ಎಜುಕೇಟೆಡ್ಡೇ ಹೋಗಿ ಕೇಳ್ತೀವಿ, ಸ್ವಲ್ಪ ಯಾಕೋ ತಲೆನೋವಿದೆ, ಸ್ವಲ್ಪ ನೆಗಡಿ ಆಗಿದೆ, ಏನಾದರೂ ಕೊಡಪ್ಪ ಅಂತ ಎಜುಕೇಟೆಡ್ಡೇ ಕೇಳ್ತೀವಿ ಹೋಗಿ. ಆಂಟಿಬಯೋಟಿಕ್ಸು ಅಷ್ಟೇ, ಆ್ಯಡಿಂಗ್ ಟು 5 ದಿವಸ ತೊಗೋಬೇಕು. 5 ದಿವಸ ಆಂಟಿಬಯೋಟಿಕ್ ಅವ್ನು 2 ದಿವಸಕ್ಕೆ ಆರಾಮಾಯಿತು ಅಂತ ಅವ್ನು 2 ದಿವಸಕ್ಕೆ ನಿಲ್ಲಿಸ್ಬಿಡ್ತಾನೆ. 2ನೇ ಬಾರಿ 3ನೇ ಬಾರಿ ಅದೇ ವೈರಲ್ ಲೋಡೋ ಮೈಕ್ರೋಬಿಯಲ್ ಲೋಡೋ ಬಂದಾಗ ಈ ಯಾವ ಔಷಧಿನೂ ತಿರ್ಗಾ ಕೆಲಸ ಮಾಡೋಲ್ಲ. ಅದಕ್ಕಿಂತ ಎಕ್ಸ್ಕಲೇಟೆಡ್ ಲೆವೆಲ್ಗೆ ಹೋಗ್ಬೇಕು ನೀವು. ಸೊ ಯು ಆರ್ ಡೂಯಿಂಗ್ ಹಾರ್ಮ್ ಟು ದ ಪೇಷಂಟ್ ದಾನ್ ಹೆಲ್ಪಿಂಗ್ ಹಿಮ್. ಯಾಕಂದರೆ ಅದು ಅವನು ಒಂದು ಫುಲ್ ಇದು ತೊಗೊಂಡಿರಲ್ಲ, ಏನೋ ಒಂದು ಕೋರ್ಸ್ ಅಂತ ಇರುತ್ತೆ, ಅದು ತೊಗೊಂಡಿರಲ್ಲ. ಈಗ ನಾನು ಸರ್ಕಾರಕ್ಕೆ ಇಷ್ಟೇ ಹೇಳೋದು ಸರ್, ದಯವಿಟ್ಟು ನೀವು BP ಮತ್ತು ಶುಗರನ್ನು ಚೆಕ್ ಮಾಡ್ತಾರೆ ಮನೆಗಳಲ್ಲಿ, ಎಲ್ಲರ ಮನೆಯಲ್ಲೂ ಇದೆ. ಅದೇ ಥರ ಈ ಡಿವೈಸ್ ಒಂದು ತರಬೇಕು. ಅಮೇರಿಕಾ ಯುರೋಪ್ಗಳಲ್ಲೆಲ್ಲ ಇದೆ. ಸರ್ಕಾರ ಇಚ್ಛಾಶಕ್ತಿ ಇದ್ದರೆ ಅದನ್ನೆಲ್ಲ ತಂದುಬಿಟ್ಟು ನಕಲಿ ಔಷಧಿನ ಅಥವಾ ಇದು ಅಸಲಿನ QR ಕೋಡ್ ತಂದ್ಯಾರೀಗ. ಅಲ್ಲ, QR ಕೋಡ್ ನೋಡಿ, ನಾನು QR ಕೋಡ್ ಬಗ್ಗೆನೂ ಹೇಳ್ತೀನಿ. ಕೆಲವು ಎಲ್ಲಿ ಉತ್ಪನ್ನ ಮ್ಯಾನುಫ್ಯಾಕ್ಚರ್ ಆಗುತ್ತಲ್ಲ ಅಲ್ಲಿರೋ QR ಕೋಡಿಗೂ ಮೆಡಿಕಲ್ ಸ್ಟೋರಿಗೆ ಬರ್ತಾ QR ಕೋಡ್ ಚೇಂಜ್ ಆಗುತ್ತೆ. ಎಷ್ಟೋ ಇನ್ಸಿಡೆಂಟ್ ಇದ್ದಾವೆ. ಆ QR ಕೋಡನ್ನು ನಾವು ನಂಬೋಕ್ಕಾಗಲ್ಲ. ಜನರ ಕೈಯಲ್ಲಿರಬೇಕು ಇನ್ಸ್ಟ್ರೂಮೆಂಟು. ನಾವು BP ಶುಗರ್ ಚೆಕ್ ಮಾಡ್ತೀವಿ, ನಮಗೆ ಗೊತ್ತಾಗ್ಬಿಡುತ್ತೆ, ಓ ನನಗೆ BP ಜಾಸ್ತಿ ಆಗಿದೆ, ನಂಗೆ ಶುಗರ್ ಜಾಸ್ತಿ ಆಗಿದೆ ಅಥವಾ ಲೋ ಆಗಿದೆ. ಇಮಿಡಿಯೇಟಾಗಿ ನಾನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಅಥವಾ ಮಾತ್ರೆ ತೊಗೊಳೋದು ಅಥವಾ ಏನಾರು ತಿನ್ನೋದು. ಹಾಗೆ ಅದು ಅಸಲಿನೋ ನಕಲಿನೋ ಅನ್ನೋದು ಡಿವೈಸ್ ಒಂದು ತಗೋಬೇಕು. ತಗೊಂಡು ಎಲ್ಲ ಹಾಸ್ಪಿಟ್ಲು ಎಲ್ಲ ಕ್ಲಿನಿಕಲ್ಲಿ ಆ ಮೆಡಿಕಲ್ ಸ್ಟೋರ್ನಲ್ಲೇ ಹೆಂಗೆ ಬ್ಯಾಂಕಲ್ಲೇ ಹೆಂಗೆ ನಕಲಿ ನೋಟ್ ನೋಡ್ತಾರೆ ಹಂಗೆ ಮೆಡಿಕಲ್ ಸ್ಟೋರಲ್ಲಿ ಇರಬೇಕದು. ಅವ್ನು ತಗೊಂಡ ತಕ್ಷಣ ಅವನೇ ನೋಡಬೇಕು ಯಾರು ಪೇಷಂಟು ಇದು ನಕಲಿನ ಅಸಲಿನ ಅಂತ. ಆ ಸಿಸ್ಟಮು ಯುರೋಪ್ ಕಂಟ್ರಿಗಳಲ್ಲಿದೆ. ಇಲ್ಲಿ ಯಾಕೆ ಬರೋದಿಲ್ಲ? ಇಲ್ಲಿ ಮಾಡಬೇಕು ಅದನ್ನು.